ಒಳ್ಳೆ ಫ್ರೆಂಡ್ ಸಡನ್ ಆಗಿ ಈ ತರ ಕೇಳಿದಾಗ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ. ಯಾಕೆಂದ್ರೆ ದಿಲೀಪ ನನ್ನ ಸೀನಿಯರ್ ಆಗಿದ್ರು ಕೂಡ ನನಗೆ ನಟಿಯಾಗಿ ನೀನು ರಂಗಭೂಮಿಯಿಂದ ಕಿರುತೆರೆಗೆ ಬರಬೇಕು ಅಥವಾ ಒಬ್ಬ ನಟಿ ಆಗ್ಬೇಕು ಅಂತ ಸಪೋರ್ಟ್ ಮಾಡಿದ್ದು ದಿಲೀಪ. ಕಾಲೇಜ್ ಡೇಸ್ ಅಲ್ಲಿ ಪಾಪ ನಟರಂಗದಲ್ಲಿ ನಾವು ಒಟ್ಟಿಗೆ ಆಕ್ಟ್ ಮಾಡ್ತಾ ಇದ್ವಿ. ಅವನು ರಿಹರ್ಸಲ್ಸ್ ಆದ್ಮೇಲೆ ಸೇಫ್ ಆಗಿ ಕರ್ಕೊಂಡ್ ಬಂದು ನಮ್ಮ ಅಮ್ಮಂಗೆ ಆಂಟಿ ನಮಿತಾನ್ ಸೇಫ್ ಆಗಿ ಮನೆಗ್ ಬಿಟ್ಟಿದೀನಿ, ರಿಹರ್ಸಲ್ ಆಯ್ತು, ಚೆನ್ನಾಗಾಯ್ತು, ಬಟ್ ಯಾವ್ದೇ ಕಾರಣಕ್ಕೂ ನಟನೆ ಅವಳಿಗೆ ಅದಾಗದೆ ಬಂದಿದೆ, ಬಿಡೋದಕ್ಕೆ ಹೋಗ್ಬೇಡಿ ಅಂತ ಅಮ್ಮಂಗೆ ಹೇಳೋದೊಂದು ದಿಲೀಪ. ಯಾಕೆಂದ್ರೆ ನನಗೆ ಹೊಸದು, ನಮ್ಮ ಮನೆಗೆ ನಮ್ಮ ಇಂಡಸ್ಟ್ರಿ ಹೊಸದಿತ್ತು. ಬಟ್ ದಿಲೀಪಂಗ್ ನನ್ ಎಷ್ಟು ಏನಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇವತ್ತು ಇಂಥ ಒಂದು ಬೆಳಗ್ಗೆ ಎದ್ದ ತಕ್ಷಣ ರಾಯರ್ ಫೋಟೋ ನೋಡಿ ನನಗೆ ಅಭ್ಯಾಸ, ಅದಾಗ್ತಿದ್ದಂಗೆ ಮೆಸೇಜ್ ನೋಡಿದ್ರೆ ಇಟ್ ಇಸ್ ನೋ ಮೋರ್. ಏನ್ ರಿಯಾಕ್ಟ್ ಮಾಡ್ಬೇಕು ಏನು ಅರ್ಥವೇ ಆಗ್ತಾ ಇಲ್ಲ. ಸಂಹೌ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದ್ ಸುದ್ದಿ ಕೇಳೋವಂಥದ್ದು, ಫಸ್ಟ್ ಆಫ್ ಆಲ್ ನಮಗ್ ಶಾಕ್ ಆಗಿದ್ದು ಪುನೀತ್ ಸರ್ ಹೋಗಿದ್ದು, ಈಗ ನೋಡಿದ್ರೆ ದಿಲೀಪ. ನೋ ವರ್ಡ್ಸ್. ದೇವರವರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಹೆಚ್ಚಾಗಿ ಅವರ ವೈಫ್ ವಿದ್ಯಾ ಮತ್ತೆ ಅವ್ರ ಕುಟುಂಬಕ್ಕೆ ದೇವರು ಧೈರ್ಯ ಕೊಡ್ಲಿ ಅಂತ ಆಶಿಸ್ತೀನಿ. ವಿದ್ಯಾ ಹಾಗೂ ದಿಲೀಪ ಎಷ್ಟು ಕಷ್ಟಪಟ್ಟು ಮನೆಯಲ್ಲಿ ಹೊಡೆದಾಡಿ ಅವರಿಬ್ರು ಕಷ್ಟಪಟ್ಟು ಇಬ್ರು ಪ್ರೀತಿಸಿ ಮದುವೆ ಆಯ್ತು. ಅಲ್ಲಿಂದ ನಾನು ಅವರಿಬ್ರಿಗೆ ನೋಡ್ತಾ ಇರೋದು. ಅದಾದ್ಮೇಲೆ ತುಂಬಾ ಕಷ್ಟಪಟ್ಟು ಇಬ್ರು ಒಂದು ಬದುಕನ್ನ ಕಟ್ಕೊಂಡ್ರು, ಒಳ್ಳೆ ಫ್ಯಾಮಿಲಿ. ಈಗ ಆಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಜನಕ್ಕೆ ಅನ್ನ ಹಾಕ್ತಿದ್ದಂತ ಗಂಡ ಹೆಂಡತಿ ಇದ್ರು. ಇವತ್ತು ತರ ದೊಡ್ಡ ಹೊಡೆತ ಆಕ್ಚುಲಿ ಎಲ್ಲರಿಗೂ. ವಿದ್ಯಾ, ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.